ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀರು ಕುಡಿ. ನನಗೆ ಬರ್ತಾ ಇರೋ ಕೋಪಕ್ಕೆ ಆ ಪ್ಲೇಟ್ ತಗೊಂಡು ಅವಳ ಮುಖಕ್ಕೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ. ಯಾರೋ ನೆನೆಸ್ಕೋತಿರೋ ಹಾಗಿದೆ. ಇನ್ಯಾರು ನೆನ್ಸ್ಕೋತಾರೆ? ಅವಳು ಪ್ರೀತಿಯ ಪ್ರಿಯಕರ ಸಿದ್ದು ಅಂತ ಅನ್ಸತ್ತೆ. ಅಮ್ಮ, ನಾನೇನೋ ತಪ್ಪು ಹೇಳ್ದೆ? ಈ ಟೈಮಲ್ಲಿ ಪ್ರೀತಿಸೋರೆ ತಾನೆ ನೆನೆಸ್ಕೊಳ್ಳೋದು. ಸಂಪದ ಇಲ್ಲ ಅಂತ ದುಃಖ ಪಡ್ತಿರ್ಬೇಕು. ಏನ್ ಸಂಪದ ಪಾಪ ಹೋಗ್ಬಾರ್ದಾ? ಪಶ್ಚಾತ್ತಾಪ ಪಡ್ತಿರ್ಬೇಕು ನಿನ್ನನ್ನ ಬಿಟ್ಬಿಟ್ಟಿದೀನಿ ಅಂತ. ಸಂಪದ, ಅಮ್ಮನ ಮಾತಿಗೆ ನೀನೇನು ಬೇಜಾರು ಮಾಡ್ಕೋಬೇಡ. ನೀನ್ ತಿನ್ನು. ನಾಚಿಕೆ ಇಲ್ದೆ ಅದೇ ನಾಚಿಕೆ ಪಡ್ದೆ ತಿನ್ನು ಅಂತ ಹೇಳ್ದೆ. ಚೆನ್ನಾಗಿ ತಿನ್ನು. ಚಾನ್ಸ್ ಸಿಕ್ಕಿದ್ರೆ ನೀನ್ ತಿನ್ನೋ ಅನ್ನದಲ್ಲಿ ಈ ಸಲ ವಿಷ ಬೆರೆಸ್ತೀನಿ. ದರಿದ್ರ ಹೋಗುತ್ತೆ. ಅಯ್ಯೋ, ನಿಧಾನ ರೀ. ಅಯ್ಯೋ ಆಫೀಸರ್, ನೀರು ಕುಡೀರಿ. ಥ್ಯಾಂಕ್ ಯು ಸಂಪದ. ಹೇ ಕಲ್ಯಾಣಿ, ಸಂಪದನ ಹತ್ರ ಮಾತ್ರ ಗ್ಲಾಸ್ ಇಟ್ಟಿದ್ಯಾ? ಶೌರ್ಯನ್ ಯಾಕೆ ಇಡ್ಲಿಲ್ಲ? ಊಟ ಬಡ್ಸೋಕ್ಕೂ ಮುಂಚೆ ಎಲ್ರಿಗೂ ನೀರ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ? ಮರ್ತೋದೆ ಅತ್ತೆ. ನೀನ್ ಹೀಗಾಗಿರೋದಕ್ಕೆ ಅವಳು ಅವನ್ ಪಕ್ಕ ಕೂತಿರೋದು. ಯಾಕೆ ಹೀಗೆ ಮಾಡಿದೆ ಅಮ್ಮ ಅಂತ ನಾನು ನಿನ್ನ ಪ್ರಶ್ನಿಸಲ್ಲ. ಯಾಕಂದ್ರೆ ಎಲ್ಲ ನಿನಗೆ ಗೊತ್ತಲ್ವಾ. ಇಷ್ಟೆಲ್ಲ ನಡೀತಿದ್ರು ನನ್ನ ಗುಂಡಿಗೆ ನಿಂತು ಹೋಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಮೇಲೆ ನನಗಿರೋ ನಂಬಿಕೆ. ಒಳ್ಳೆಯವ್ರಿಗೆ, ನಿನ್ನನ್ನು ನಂಬ್ಕೊಂಡಿರೋರ್ಗೆ ನೀನು ಯಾವತ್ತೂ ಅನ್ಯಾಯ ಆಗೋಕ್ ಬಿಡಲ್ಲಮ್ಮ. ನೀನು ರಾಕ್ಷಸ ಸಂಹಾರ ಮಾಡಿದ ದಿನನೇ ಆ ರಾಕ್ಷಸಿ ಮನೆಗೆ ಬಂದ್ಲು. ಅದು ಕೂಡ ನಿನ್ನ ಪೂಜೆ ನಡೆಯೋ ಜಾಗಕ್ಕೆ. ನೀನು ಎಲ್ಲ ನೋಡ್ತಾನೆ ಇದೆಯಾ. ಒಳ್ಳೆದಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿ ಕೂಡ ನಿನ್ನ ಮೇಲಿದೆ. ಕಲ್ಯಾಣಿ ಸಂಕಲ್ಪ ಮಧ್ಯದಲ್ಲೇ ನಿಂತು ಹೋಗಿದೆ. ಅದಕ್ಕೆ ಮತ್ತೆ ನೀನು ಪೂಜೆ ನಡೆಸ್ತೀನಿ.
ದಂಪತಿಗಳಿಬ್ಬರಿಗೂ ಆಶೀರ್ವಾದ ಮಾಡಮ್ಮ. ಬಾಲಾಜಿ, ಸಾಯಂಕಾಲ ಸಂತೆಗೆ ಹೋಗಿ ಲಿಸ್ಟಲ್ಲಿರೋದೆಲ್ಲ ತಗೊಂಡ್ ಬಾ. ಸರಿ ಯಜಮಾನ್ರೆ. ನಿಂತ್ಕೋ ಬಾಲಾಜಿ. ಚಿನ್ನಿ, ಅರ್ಧದಲ್ಲೇ ಅಮ್ಮನವ್ರ ಪೂಜೆ ನಿಂತು ಹೋಗಿದೆ. ಹಾಗಾಗೋದು ಮನೆಗೆ ಒಳ್ಳೇದಲ್ಲ. ಅದಕ್ಕೆ ನಾಳೆ ಮತ್ತೆ ಮನೇಲಿ ಅಮ್ಮನವ್ರ ಪೂಜೆ ಮಾಡಬೇಕು. ಏರ್ಪಾಡೆಲ್ಲ ಮಾಡು. ಬಾಲಾಜಿ, ಅನುಪಮನ ಕೇಳಿ ಪೂಜೆಗೆ ಬೇಕಾಗಿರೋದನ್ನೆಲ್ಲ ಸಿದ್ಧ ಮಾಡ್ಕೋ. ಏನ್ ಪೂಜೆನೋ ಏನೋ ಅಮ್ಮ, ಅಮ್ಮನವ್ರನ್ನ ನಂಬಿದ್ವಿ, ಪೂಜೆ ಮಾಡಿದ್ವಿ. ಆದ್ರೆ ಏನ್ ಉಪಯೋಗ ಆಯ್ತಮ್ಮ? ಹಾಗನ್ಬೇಡ ಚಿನ್ನಿ. ಒಂದು ದಿನ ಏನೋ ನಡೀತು ಅಂತ ಇಷ್ಟು ವರ್ಷದಿಂದ ನಮ್ಮನ್ನ ಕಾಪಾಡ್ತಿರೋ ದೇವ್ರಿಗೆ ನಾವು ಹಾಗನ್ಬಾರ್ದು. ಅಮ್ಮನ ದಯೆ ಇದ್ರೆ ಎಲ್ಲ ಇದ್ದ ಹಾಗೆ. ಅಮ್ಮನವ್ರ ಪೂಜೆಯಲ್ಲಿ ಶೌರ್ಯ, ಕಲ್ಯಾಣಿ ಇಬ್ರು ಕೂತ್ಕೋತಾರೆ. ಅವ್ರಿಗೆ ಅಮ್ಮನವ್ರ ಆಶೀರ್ವಾದ ಸಿಗ್ಬೇಕು. ಮೊದಲನೇ ಹೆಂಡತಿನ ಮನೆಗೆ ಕರ್ಕೊಂಡು ಬಂದಿದ್ದು ಅಲ್ದೇನೆ ಅವಳಿಗೆ ಸಪೋರ್ಟ್ ಮಾಡ್ತಾ ಮನೆ ಮರ್ಯಾದೆ ಕಳಿಯೋಕ್ ನೋಡ್ತಾ ಇದ್ದಾನೆ. ಹಾಗಿರುವಾಗ ಸಂಪದನ್ನ ಬಿಟ್ಟು ಕಲ್ಯಾಣಿನ ಪೂಜೆ ಕುರಿಸ್ಕೋತಾನ ಅಮ್ಮ. ನನಗಂತೂ ನಂಬಿಕೆನೇ ಇಲ್ಲ. ಅನುಪಮ, ಎಲ್ಲ ತಾಯಿನೇ ನೋಡ್ಕೋತಾಳೆ. ಆದ್ರೂ ಶೌರ್ಯ ಸಂಪದನ ತನ್ನ ಹೆಂಡತಿ ಸ್ಥಾನಕ್ಕೆ ವಾಪಸ್ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ? ನಮ್ ಶೌರ್ಯನ್ ಮನಸ್ಸು ಏನು ಅಂತ ನಮ್ಗೆಲ್ರಿಗೂ ಗೊತ್ತಮ್ಮ. ಅವನು ಯಾವತ್ತೂ ಯಾರ ಮನಸ್ಸನ್ನು ನೋಯಿಸೋನಲ್ಲ. ಶೌರ್ಯ ಏನೋ ಸರಿ, ಆದ್ರೆ ಸಂಪದ ಮನಸ್ಸಿನಲ್ಲಿ ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಳೋ ನಮಗ್ ಗೊತ್ತಿಲ್ವಲ್ಲಮ್ಮ. ಅವಳಿಗೆ ಬೇಕೋ ಬೇಡವೋ ಶೌರ್ಯನ್ಗೂ ಕಲ್ಯಾಣಿಗೂ ಪೂಜೆ ಫಲ ಸಿಗದಿರೋ ಹಾಗೆ ಖಂಡಿತ ಏನಾದ್ರೂ ಮಾಡ್ತಾಳೆ. ಹೌದಮ್ಮ, ಅನುಪಮ ಅಮ್ಮ ಹೇಳಿದ್ದು ನಿಜ ಅನ್ನಿಸ್ತಿದೆ. ಈಗಾಗಲೇ ಸಂಪದ ಕಣ್ಣೀರಿಂದ ಶೌರ್ಯನ ಕರಗಿಸಿದಾಳೆ. ಸಂಪದ ನಾಟಕ ಮಾಡ್ತಿದ್ದಾಳೋ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿದ್ದಾಳೋ ಗೊತ್ತಿಲ್ಲ. ಆದ್ರೆ ಸಂಪದ ಮಾತು ಕೇಳ್ತಿದ್ರೆ ನನಗೆ ನೋವಾಗ್ತಿದೆ. ಅಂಥದ್ರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಶೌರ್ಯನ್ಗೆ ಹೇಗಿರುತ್ತೆ ಹೇಳಮ್ಮ? ನಡಿಬೇಕಾಗಿರೋದೇ ನಡೆಯುತ್ತೆ. ಆ ಅಮ್ಮನವ್ರ ಮೇಲೆ ಭಾರ ಹಾಕೋಣ. ಪ್ರಯತ್ನ ಮಾಡೋಕ್ ಮುಂಚೆನೆ ಸೋಲಿನ ಬಗ್ಗೆ ಯೋಚನೆ ಮಾಡಿದ್ರೆ ಸೋಲೋಕೆ ಅಲ್ಲಿಂದನೇ ಶುರುವಾದ ಹಾಗೇನೆ. ಇನ್ನೇನು ಯೋಚನೆ ಮಾಡ್ದೇನೆ ನಾಳೆ ಪೂಜೆಗೆ ಏರ್ಪಾಡು ಮಾಡಿ. ಈ ಪೂಜೆಯಲ್ಲಿ ಇನ್ನೆಷ್ಟು ಗಲಾಟೆ ಆಗುತ್ತೋ ಅರ್ಥನೇ ಆಗ್ತಿಲ್ಲಮ್ಮ. ಕಲ್ಯಾಣಿ, ಅಮ್ಮ, ಮನಸ್ಸಿನಲ್ಲಿ ದುಃಖ ಇಟ್ಕೊಂಡು ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಯಾಕಮ್ಮ ನನ್ನ ಮುಂದೆ ನಟಿಸ್ತಿದ್ಯಾ? ನೀನ್ ನೋವು ಪಡ್ತಾ ಇದೆಯೋ ಇಲ್ಲ ಸಂತೋಷವಾಗಿದೆಯೋ ಅನ್ನೋದನ್ನ ತಿಳ್ಕೊಳ್ದೇ ಇರೋಷ್ಟು ಮೂರ್ಖಳಲ್ಲ ಕಣಮ್ಮ ನಾನು. ನನ್ಗೇನು ಅರ್ಥ ಆಗ್ತಿಲ್ಲಮ್ಮ. ಆಫೀಸರ್ ನನಗೆ ಯಾವುದೇ ಶಿಕ್ಷೆ ಕೊಟ್ರು ಯಾವತ್ತೂ ನನ್ನ ಮನಸ್ಸಿಗೆ ನೋವು ಅನ್ಸಿರ್ಲಿಲ್ಲ. ಆದ್ರೆ ಮೊದಲನೇ ಸಲ ನನಗೆ ಗೊತ್ತಿಲ್ದೇನೆ ಕಣ್ಣೀರ್ ಬರ್ತಾ ಇದೆ. ನನ್ನ ಅನುಭವದ ಮಾತನ್ನ ಹೇಳ್ತೀನಿ ಕೇಳು ಕಲ್ಯಾಣಿ.
ಜೀವನ ಅಂದ್ರೇನೆ ನೋವು ನಲಿವುಗಳ ಸಂಗಮ. ಏನಪ್ಪ ಇದು, ನಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಬಂದ್ಬಿಡ್ತಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಯಾವತ್ತೂ ಕುಗ್ಗ್ ಹೋಗ್ಬಾರ್ದಮ್ಮ. ಇದೆಲ್ಲ ನನ್ನ ಜೀವನದಲ್ಲಿ ನನಗೆ ಅನುಭವ ಆದ ಮೇಲೇನೆ ಗೊತ್ತಾಗಿತ್ತು. ನಿಮ್ ತಂದೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಕಲ್ಯಾಣಿ. ನಿಮ್ಮಮ್ಮ ನನ್ನ ಗಂಡನ ಇಷ್ಟಪಡ್ತಾ ಇದ್ದಾರೆ ಅಂತ ಎಲ್ಲರೂ ಬಂದು ಹೇಳಿದಾಗ್ಲೂ ಕೂಡ ನಿಮ್ಮ ತಂದೆ ಮೇಲಿದ್ದ ಪ್ರೀತಿಯಿಂದ ನಾನು ಯಾವುದನ್ನು ನಂಬದೆ ಮೌನವಾಗಿ ಇದ್ಬಿಟ್ಟಿದ್ದೆ. ಆವತ್ತು ನಾನು ಮೌನವಾಗಿದ್ದಕ್ಕೆ ಇವತ್ತಿನವರೆಗೂ ನನಗೆ ದಾಂಪತ್ಯ ಜೀವನ ಸಿಗದೆ ಯಾರಿಗೂ ಕಾಣ್ದ ಕಣ್ಣೀರು ಹಾಕೊಂಡು ಗಂಡ ಇಲ್ದೇನೆ ಜೀವನ ಸಾಗಿಸ್ತಿದ್ದೀನಿ. ಇವತ್ತು ನಿನ್ನ ಅದೇ ಸ್ಥಾನದಲ್ಲಿ ನಾನು ನೋಡ್ತಾ ಇದ್ದೀನಿ ಕಲ್ಯಾಣಿ. ಅದಕ್ಕೆ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವತ್ತು ನಿಮ್ಮಪ್ಪನ ಯಾಕೆ ಹೀಗೆ ಮಾಡಿದ್ರಿ ಅಂತ ನಾನು ಒಂದು ಮಾತು ಕೇಳ್ಬಿಟ್ಟಿದ್ದಿದ್ರೆ ಇವತ್ತು ನನಗಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ನೀನು ಮಾತ್ರ ಯಾವ ಕಾರಣಕ್ಕೂ ಆ ತಪ್ಪನ್ನು ಮಾಡಬೇಡ ಕಲ್ಯಾಣಿ. ಸಂಪದ ತನ್ನ ಗಂಡನ ಸ್ಥಾನದಲ್ಲಿ ಶೌರ್ಯನ ಬೇಡ ಅಂತ ಒದ್ದು ಹೋದವಳು. ಆ ಸ್ಥಾನನ ದೇವರು ನಿನಗೆ ಕೊಟ್ಟಿದ್ದಾನೆ, ಅದನ್ನು ಕಳ್ಕೋಬೇಡಮ್ಮ. ಎಲ್ಲದಕ್ಕೂ ನಾನೇ ಇನ್ಸ್ಪಿರೇಷನ್ ಅಂತ ನೀನು ಯಾವಾಗ್ಲೂ ಹೇಳ್ತಾ ಇರ್ತೀಯ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೋಬೇಡ. ನಾನು ಕಳ್ಕೊಂಡ ಹಾಗೆ ದಾಂಪತ್ಯ ಸುಖನ ನೀನು ಕಳ್ಕೋಬೇಡ ಕಲ್ಯಾಣಿ. ಯಾವತ್ತಿದ್ರೂ ಶೌರ್ಯನ ಹೆಂಡತಿ ಸ್ಥಾನ ನಿಂದೆ. ಇದು ಶೌರ್ಯನಿಗೆ ಅರ್ಥ ಆಗೋ ಹಾಗೆ ಮಾಡ್ಬೇಕು ನೀನು. ಈ ಹೋರಾಟದಲ್ಲಿ ನೀನೇ ಗೆಲ್ಲಬೇಕು ಕಲ್ಯಾಣಿ. ಧೈರ್ಯವಾಗಿ ಇದನ್ನೆಲ್ಲ ಎದುರಿಸೋದನ್ನ ಕಲ್ತ್ಕೋ. ನೋಡು, ನಾಳೆ ಮತ್ತೆ ಪೂಜೆ ಶುರುವಾಗುತ್ತಲ್ವಾ? ಆ ಪೂಜೆಲಿ ನೀವಿಬ್ರೇ ಕೂತ್ಕೋಬೇಕಮ್ಮ. ನೀವು ದಂಪತಿಗಳು ಕೂತ್ಕೊಂಡೇ ಆ ಪೂಜೆನ ಮಾಡಬೇಕು. ಪೂಜೆ ಆದ್ಮೇಲೆ ಅಮ್ಮನವ್ರ ಪ್ರಸಾದನ ನೀವಿಬ್ರು ತಿನ್ಬೇಕು ಕಲ್ಯಾಣಿ. ಹಾಗೆ ತಿಂದ ದಂಪತಿಗಳಿಗೆ ಮಾತ್ರ ಆ ಪೂಜೆ ಫಲ ಸಿಕ್ಕೋದಮ್ಮ. ಅರ್ಥವಾಯ್ತಾ? ಅರ್ಥ ಆಯ್ತಮ್ಮ. ಇನ್ಯಾವತ್ತು ಕಣ್ಣಲ್ಲಿ ನೀರು ಬರೋಕ್ ಬಿಡಲ್ಲ. ಏನೇ ಆದ್ರೂ ಸಂಪದನ ಎದುರಿಸ್ತೀನಿ. ಸಂಪದ ನಿಜ ಸ್ವರೂಪ ಏನು ಅಂತ, ಮನ್ಸಲ್ಲಿ ಏನ್ ಇಟ್ಕೊಂಡಿದ್ದಾಳೆ ಅಂತ ಆಫೀಸರ್ಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಆಫೀಸರ್ ಕೈಯಾರೆ ಕುಂಕುಮ ಇಡಿಸ್ಕೊಂಡು ಎಷ್ಟೇ ಜನ ಬಂದ್ರು ಆಫೀಸರ್ನು ನಾನು ಬೇರೆ ಮಾಡಕ್ಕಾಗಲ್ಲ ಅಂತ ಸಂಪದಂಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಗುಡ್. ಇದು ನನ್ನ ಕಲ್ಯಾಣಿ ಅಂದ್ರೆ. ನೀ ಮುಂದೆ ಹೋಗು, ನಾನು ಹಿಂದೆ ಇರ್ತೀನಿ. ಇದರಿಂದ ನಿನ್ಗೇನ್ ಅರ್ಥ ಆಗುತ್ತೆ? ಅವ್ರವ್ರು ಚೆನ್ನಾಗೇ ಇದ್ದಾರೆ, ಮಧ್ಯದಲ್ಲಿ ಹಾಳಾಗ್ತಿರೋದು ನಿನ್ ಜೀವನಾನೇ. ಜೀವನ ನಾಶ ಮಾಡ್ಕೊಂಡಿದ್ ನೀನು, ಮರ್ಯಾದೆ ಹೋಗಿದ್ದು ನಮ್ದು. ಅಂದ್ರೆ ಅಮ್ಮ ಹೇಳ್ದಂಗೆ ಸ್ಯಾಮ್ ನನ್ನ ಪೂರ್ತಿಯಾಗಿ ಮರ್ತೋಗಿದ್ದಾಳ. ಶೌರ್ಯನ್ ಜೊತೆ ಮತ್ತೆ ಲೈಫ್ ಸ್ಟಾರ್ಟ್ ಮಾಡೋಕೆ ಹೋಗಿದ್ದಾಳ. ಇಷ್ಟು ದಿನ ನಾನು ಪ್ರೀತಿಸಿದ್ದೀನಿ ಅಂತ, ನಾನಂದ್ರೆ ಪ್ರಾಣ ಅಂತ ಹೇಳಿರೋ ಮಾತುಗಳೆಲ್ಲ ಸುಳ್ಳ? ಏನೋ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದಮ್ಮ, ಸಂಪದ ನಿಜವಾಗ್ಲೂ ನನ್ನನ್ನು ಮರ್ತೋಗಿದ್ದಾಳ? ಅಷ್ಟು ಬೇಗ ಹೇಗೆ ಮರ್ತೋಗ್ತಾಳಮ್ಮ? ನಾನು ಇವಾಗ್ಲೂ ಮರ್ತೋಗಕ್ಕಾಗ್ತಾ ಇಲ್ಲ ಅಮ್ಮ. ಹುಡುಗಿರ್ ಹಾಗೆ ಕಣೋ, ತಕ್ಷಣ ಮನ್ಸ್ ಬದಲಾಯಿಸ್ಕೋತಾರೆ. ಚರಿತ್ರೆಲಾದ್ರೂ ಈಗ್ಲಾದ್ರೂ ಅಷ್ಟೇನೆ. ಹುಡುಗಿರ್ಗೋಸ್ಕರ ಹುಡುಗರು ಹಾಳಾಗಿದ್ದಾರೆ ಹೊರತು ಹುಡುಗನ್ಗೋಸ್ಕರ ಒಂದು ಹುಡುಗಿನಾದ್ರೂ ಹಾಳಾಗಿದಾರ? ಇಷ್ಟಕ್ಕೂ ಪ್ರೇಮಿಗಳ ಗುರ್ತು ಅಂತಾರೆ, ಏನದು ತಕ್ಷಣಕ್ಕೆ ನೆನ್ಪೇ ಆಗೋದಿಲ್ಲ. ತಾಜ್ ಮಹಲ್ ಅಂತದು ಯಾವ ಹುಡುಗಿರಾದ್ರೂ ಕಟ್ಸಿದಾರ? ಇಲ್ವಲ್ಲ. ನಾನ್ ಮಹಾಲಕ್ಷ್ಮಿ ಜೊತೆ ಮಾತಾಡ್ದೆ ಕಣೋ, ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ. ನಿನ್ ಪ್ರೀತಿಯಿಂದ 4 ಮಾತು ಮಾತಾಡಿದ್ರೆ ಅವಳು ನಿನ್ಗೋಸ್ಕರ ಪ್ರಾಣನೇ ಕೊಡ್ತಾಳೆ. ಅವಳೊಬ್ಳು ದಡ್ಡಿ. ಅವಳನ್ನ ಮದುವೆ ಮಾಡ್ಕೊಂಡ್ರೆ ಈ ಆಸ್ತಿ ಎಲ್ಲ ನಮಗ್ ಬರುತ್ತೆ. ಮಹಾಲಕ್ಷ್ಮಿ ಅಂದ್ರೆ ನಿನ್ಗೆ ಇಷ್ಟೊಂದು ಪ್ರೀತಿ ಇದೆಯಾ ಸಿದ್ದು? ಇಷ್ಟು ದಿನ ಹೇಳಲೇ ಇಲ್ಲ.
ಇಷ್ಟೊಂದು ಪ್ರೀತಿ ಇಟ್ಕೊಂಡು ಹೆಣ್ಮಕ್ಳು ತರ ನಾಚ್ಕೊಂಡ್ರೆ ಹೇಗೆ? ಮಹಾಲಕ್ಷ್ಮಿಗೆ ನಿನ್ ಪ್ರೀತಿ ಹೇಗ್ ಗೊತ್ತಾಗುತ್ತೆ? ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಮಾತು ಬದಲಾಯಿಸ್ತೀಯ ಅಮ್ಮ? ನೀವಿಬ್ರು ಇಷ್ಟಪಟ್ರೆ ದೊಡ್ಡವರು, ನಾವ್ ಯಾಕೆ ಬೇಡ ಅಂತೀವಿ? ನೀನ್ ಯಾವಾಗ ಬಂದೆ ಲಕ್ಷ್ಮಿ? ನೋಡ್ಲೇ ಇಲ್ಲ. ನೀನ್ ಕೇಳ್ದಿಯಲ್ಲ ಭಾವ ನನ್ನ ಪ್ರೀತಿ ಮಾಡ್ತಿದಾರ ಅಂತ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಳಕ್ ಮುಂಚೆ ನಿನ್ ಹೆಸರನ್ನ ಅಚ್ಚೆ ಹಾಕ್ಸ್ಕೊತೀನಿ ಅಂತಿದ್ದಾನೆ. ಆದ್ರೆ ನಾನೇ ನಿಮ್ಮ ಅಪ್ಪ ಅಮ್ಮ ಏನ್ ಅನ್ಕೊಳ್ತಾರೋ ಅಂತ ಬೇಡ ಅಂದೆ. ಮದ್ವೆ ಆದ್ಮೇಲೆ ನಿನ್ನಿಷ್ಟ ಅಂತ ಹೇಳ್ದೆ. ನಾನೇನದು ತಪ್ಪಾಗಿ ಹೇಳಿದ್ನ ಲಕ್ಷ್ಮಿ? ಹೇಳು. ಇಲ್ಲ ಅತ್ತೆ, ನನ್ ಮಾತ್ ಕೇಳ್ತಾ ಇಲ್ಲ. ನಿನ್ನ ಇಷ್ಟಪಡ್ತಿದ್ದಾನಲ್ಲ, ನೀನ್ ಹೇಳಿದ್ರೆ ಕೇಳ್ತಾನೆ. ನೀನೇ ಹೇಳು. ಭಾವ, ಅತ್ತೆ ಹೇಳಿದ್ದು ನಮ್ಮ ಒಳ್ಳೇದಕ್ಕೆ. ಇವಾಗ ಹಚ್ಚೆ ಹಾಕಿಸ್ಕೊಳ್ಳೋದೇನು ಬೇಡ ಭಾವ. ನೀನ್ ನಿಜವಾಗ್ಲೂ ದೊಡ್ಡಿನೇ ಕಣೆ. ಸರಿನಾ ಭಾವ? ಸರಿ. ನೋಡ್ದ್ಯಾ, ನೀನ್ ಹೇಳಿದ ತಕ್ಷಣ ಹೇಗ್ ಒಪ್ಕೊಂಡ್ಬಿಟ್ಟ? ಇದೇ ಅಲ್ವಾ ಪ್ರೀತಿ ಅಂದ್ರೆ. ನಿಮ್ಮಿಬ್ರಿಗೂ ಇಷ್ಟನೇ, ಇನ್ ನಿಮ್ಮ ಅಪ್ಪ ಅಮ್ಮ ಏನಂತಾರೋ. ನೀನೊಂದ್ಸಲ ಹೇಳ್ಬಾರ್ದ ಲಕ್ಷ್ಮಿ? ಅಯ್ಯೋ ನಾನಾ? ನನಗ್ ಭಯ ಅತ್ತೆ. ನೀನೇ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಸರಿ ಬಿಡು, ನನ್ ಸೊಸೆಗೋಸ್ಕರ ಅಷ್ಟು ಮಾಡಲ್ವಾ? ಆದ್ರೆ ಲಕ್ಷ್ಮಿ, ಒಂದ್ ವಿಷಯ. ಏನತ್ತೆ? ನೀವು ಪ್ರೀತಿ ಮಾಡ್ತಾ ಇರೋದು ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳ್ಬೇಡ. ದೊಡ್ಡವ್ರು ನಿಶ್ಚಯ ಮಾಡೋ ಮದ್ವೆ ತರ ಇರ್ಬೇಕು. ನಿಮ್ಮ ಅಪ್ಪ ಸಿದ್ದುನ ಮದ್ವೆ ಆಗೋಕ್ ಇಷ್ಟ ಅಂತ ಕೇಳಿದ್ರೆ ಇಷ್ಟನೇ ಅಪ್ಪ ಅಂತ ಮಾತ್ರ ಹೇಳು. ಸರಿ ಅತ್ತೆ. ಏನಮ್ಮ, ನೀನ್ ನನ್ನ ಇಷ್ಟ ಏನು ಅಂತ ಕೇಳಲ್ವಾ? ಇಷ್ಟು ದಿನ ನಿನ್ ಇಷ್ಟದ ಪ್ರಕಾರನೇ ಸರಿ ಅಂತ ಹೇಳ್ದೆ. ಸಂಪದ ನಿನ್ನ ಬಿಟ್ಟು ಹೊರಟೋದ್ಲು. ಈಗ್ಲಾದ್ರೂ ನನ್ ಮಾತ್ ಕೇಳಿದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ. ಆಗ್ಲೇ ಫಿಕ್ಸ್ ಆದೆ. ಶೌರ್ಯನ್ ಮನ್ಸಲ್ಲಿ ನನ್ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ. ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ನನ್ನ ಸ್ಥಾನಕ್ಕೆ ನಾನು ಬರಬೇಕು ಅಂತ. ಜಾತ್ರೆಯಲ್ಲಿ ನಿನ್ನ ಕತ್ತಲ್ಲಿ ತಾಳಿ ಕಾಣಿಸ್ದಾಗ ನನಗೆ ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಹೇಗಾದ್ರೂ ನಾನು ಈ ಊರು ಬಿಟ್ಟು ಹೋಗೋ ಅಷ್ಟರಲ್ಲಿ ನಿನ್ನ ಶೌರ್ಯನ ಬೇರೆ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಅಂಡ್ ನಿಂಗೊಂದು ವಿಷಯ ಗೊತ್ತೋ ಇಲ್ವೋ, ನಿನ್ನ ಹೆಸರಲ್ಲಿ ಬಂಗಾರ ಸೀರೆ ತಗೊಂಡು ಹೋಗಿದ್ ಕೂಡ ನಾನೇ. ಶೌರ್ಯ ನನ್ನ ಮತ್ತೆ ಹೆಂಡತಿಯಾಗಿ ಸ್ವೀಕರಿಸಿ ನಿನ್ನ ಮನೆಯಿಂದ ಹೊರಗಡೆ ಹಾಕೋ ದಿನ ಅತಿ ಶೀಘ್ರದಲ್ಲೇ ಬರುತ್ತೆ. ನೀರು ಕುಡಿ. ನಿನ್ನ ನೋಡ್ತಿದ್ರೆ ನನಗ್ ಪಾಪ ಅನಿಸ್ತಿದೆ ಕಲ್ಯಾಣಿ. ಹೇಗಿದ್ದೋಳು ಹೇಗಾಗೋದೆ? ನೀನು ಅಂದ್ರೆ ನಿಮ್ಮಪ್ಪ ಅಂತಿದ್ದೆ, ಹೀಗ್ ಸಪ್ಪೆ ಆಗೋಗಿದ್ಯಲ್ಲ. ನಾನ್ ಕೊಟ್ಟಿರೋ ಏಟು ತುಂಬಾ ಜೋರಾಗಿ ತಡ್ಕೊಳಕ್ ಆಗದೆ ಇರೋಷ್ಟು ನಿದ್ರೆನೂ ಬರ್ದಿರೋ ಹಾಗೆ ತಾಕಿದೆ ಅಲ್ವಾ ಪಾಪ? ಮುಖ ನೋಡು ಹೇಗ್ ಬಾಡೋಗಿದೆ ಪಾಪ. ನೀನ್ ನನ್ ಮಗುಗ್ ತಾಯಿಯಾಗಿ, ಶೌರ್ಯಂಗ್ ಹೆಂಡತಿಯಾಗಿ, ಟೋಟಲ್ ಆಗಿ ಈ ಮನೆಗೆ ಮಹಾರಾಣಿಯಾಗಿ ಮೆರಿಬೇಕು ಅಂತ ತುಂಬಾ ಕನ್ಸ್ಕೊಂಡಿರೋ ಹಾಗಿದೆ ಅಲ್ವಾ? ಇವಾಗ ನನ್ನ ಎಂಟ್ರಿಯಿಂದ ನಿನ್ ಕನಸೆಲ್ಲ ಕನಸಾಗೆ ಉಳ್ದೋಯ್ತು. ನೀನ್ ಈ ಮನೆಗ್ ಬಂದಾಗಿಂದ ನಿನ್ನಿಂದ ನಾನು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ಕೊನೆಗ್ ನಾನು ಈ ಮನೆಗೆ ದೂರವಾಗಿ ಹೊರಟೋದ್ರು ಕೂಡ ನಿನ್ನಿಂದ ನಾನು ಕಳ್ಳಿ ಹಾಗೆ ಬಚ್ಚಿಟ್ಕೊಂಡು ಬದುಕ್ಬೇಕಾಗ್ ಬಂತು. ಪಂದ್ಯದ ಕೋಳಿ ಕಾಲ್ಗೆ ಕತ್ತಿ ಕಟ್ಟಿ ಆಟಕ್ ಬಿಟ್ಟಿರೋ ಹಾಗೆ ಶೌರ್ಯಂಗೆ ನನ್ ಮೇಲೆ ಕೋಪ ಜಾಸ್ತಿ ಆಗೋ ಹಾಗೆ ಏನೇನೋ ಹೇಳಿ ನಾನು ಕಾಣಿಸಿದ್ರೆ ಸುಟ್ಟ ಹಾಕೋ ಹಾಗೆ ಮಾಡ್ದೆ.
ಇವಾಗ ಏನಾಯ್ತು? ಸಾಯಿಸ್ಬೇಕು ಅಂತ ನನ್ನ ಹುಡುಕ್ತಿದ್ದೋನು ಇವಾಗ ನನ್ನ ಮನೆಗೆ ಕರ್ಕೊಂಡ್ ಬಂದು ಮಹಾರಾಣಿ ಹಾಗೆ ಕಾಲು ಕೆಳಗಡೆ ಇಡ್ದಿರೋ ಹಾಗೆ ನೋಡ್ಕೋತಿದ್ದಾನೆ. ನೀನಂತೂ ಇದನ್ನೆಲ್ಲ ನೋಡ್ಕೊಂಡು ಮಣ್ ತಿಂದಿರೋ ಹಾವು ಸಾಕಿದ್ ನಾಯಿ ಹಾಗೆ ಬಿದ್ದಿರೋ ಪರಿಸ್ಥಿತಿ ಬಂದಿದೆ. ಒಂದ್ ವೇಳೆ ನೀನು ನಿಮ್ಮವರು ನನ್ ಮೇಲೆ ದಾಳಿ ಮಾಡಿದ್ರು ಮಾತಾಡಿದ್ರು ಶೌರ್ಯ ನಿಮ್ ಮೇಲೆ ಕೋಪ ಮಾಡ್ಕೋತಾನೆ. ಒಂದ್ ರೀತಿಲಿ ನಿಮ್ಮೆಲ್ರ ಪರಿಸ್ಥಿತಿ ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಸಾಯೋದು ಅಂತಾರಲ್ಲ, ಹಾಗಾಗೋಗಿದೆ. ಅಯ್ಯಯ್ಯೋ, ಇಷ್ಟು ದಿನ ನಿಮಗಿದ್ದ ಸಂತೋಷ ಎಲ್ಲ ಸಂಪದ ಅನ್ನೋ ಬಿರುಗಾಳಿಯಿಂದ ಹಾರೋಯ್ತಲ್ವಾ? ನೀನ್ ನನ್ನ ಎಷ್ಟೇ ಬೈದ್ರು ನಿಮ್ ಮನೆಯವರೆಲ್ಲ ಸೇರಿ ನನ್ನ ಮನೆಗ್ ಬರೋದನ್ನ ತಡೆದ್ರು ಕೂಡ ನಾನ್ ಮಾತ್ರ ನಿನ್ ಮೇಲೆ ಪ್ರೀತಿ ಕರುಣೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀನಿನ್ನು ಈ ಮನೇಲೇ ಇದೆಯಾ? ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವಾಗ್ಲೋ ಹೊರಗಡೆ ಹೋಗ್ತಿದ್ದೆ.